ನಮಸ್ಕಾರ ಸ್ನೇಹಿತರೆ, ನಮ್ಮ ಕಿರಣ್ ಕ್ರಿಕೆಟ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಭಾರತದ ಇತ್ತೀಚಿನ ಪ್ರದರ್ಶನ, ಮುಂದಿನ ಸವಾಲುಗಳು ಮತ್ತು 2027ರ ವಿಶ್ವಕಪ್ಗೆ ತಂಡ ಯಾವ ರೀತಿಯ ಸಿದ್ಧತೆ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ವಿವರವಾಗಿ ಮಾತನಾಡಲಿದ್ದೇವೆ. ಇತ್ತೀಚಿನ ಕೆಲವು ಸರಣಿಗಳಲ್ಲಿ ಭಾರತ ನಿರೀಕ್ಷಿಸಿದ ಮಟ್ಟದ ಪ್ರದರ್ಶನ ನೀಡಲು ಸಾಧ್ಯವಾಗಿಲ್ಲ. ಕೆಲವು ಪಂದ್ಯಗಳಲ್ಲಿ ಬ್ಯಾಟಿಂಗ್ ಕೈಕೊಟ್ಟರೆ, ಇನ್ನೂ ಕೆಲವು ಪಂದ್ಯಗಳಲ್ಲಿ ಬೌಲಿಂಗ್ ಮತ್ತು ಫೀಲ್ಡಿಂಗ್ ನಿರ್ಣಾಯಕ ಕ್ಷಣಗಳಲ್ಲಿ ಪರಿಣಾಮಕಾರಿಯಾಗಲಿಲ್ಲ. ಇದರಿಂದ ಅಭಿಮಾನಿಗಳಲ್ಲಿ ಒಂದು ಪ್ರಶ್ನೆ ಮೂಡಿದೆ: ಭಾರತ ತಂಡದಲ್ಲಿ ನಿಜವಾದ ಸಮಸ್ಯೆ ಎಲ್ಲಿದೆ? ಮೊದಲಿಗೆ ಬ್ಯಾಟಿಂಗ್ ಬಗ್ಗೆ ಮಾತನಾಡೋಣ. ಭಾರತದ ಆರಂಭಿಕ ಬ್ಯಾಟರ್ಗಳು ಉತ್ತಮ ಆರಂಭ ನೀಡಿದರೂ ಮಧ್ಯಮ ಕ್ರಮಾಂಕ ಕೆಲವೊಮ್ಮೆ ಆ ಲಯವನ್ನು ಮುಂದುವರಿಸಲು ವಿಫಲವಾಗುತ್ತಿದೆ. ದೊಡ್ಡ ಗುರಿ ಬೆನ್ನಟ್ಟುವಾಗ ಅಥವಾ ಒತ್ತಡದ ಪರಿಸ್ಥಿತಿಯಲ್ಲಿ ಜೊತೆಯಾಟಗಳು ಬಹಳ ಮುಖ್ಯ. ಇತ್ತೀಚಿನ ಪಂದ್ಯಗಳಲ್ಲಿ ಈ ವಿಭಾಗದಲ್ಲಿ ಭಾರತ ಇನ್ನಷ್ಟು ಸ್ಥಿರತೆ ತೋರಿಸಬೇಕಿದೆ. ಇನ್ನು ಬೌಲಿಂಗ್ ಕಡೆ ನೋಡಿದರೆ, ಹೊಸ ಚೆಂಡಿನಿಂದ ಆರಂಭದ ವಿಕೆಟ್ಗಳು ಬಹಳ ಮುಖ್ಯ. ಎದುರಾಳಿ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕರೆ ನಂತರ ಅವರನ್ನು ನಿಯಂತ್ರಿಸುವುದು ಕಷ್ಟವಾಗುತ್ತದೆ. ಡೆತ್ ಓವರ್ಗಳಲ್ಲಿಯೂ ಅನಗತ್ಯ ರನ್ಗಳನ್ನು ತಡೆಯುವುದು ತಂಡದ ಪ್ರಮುಖ ಸವಾಲಾಗಿದೆ. ಫೀಲ್ಡಿಂಗ್ ಕೂಡ ಆಧುನಿಕ ಕ್ರಿಕೆಟ್ನಲ್ಲಿ ಪಂದ್ಯ ಗೆಲ್ಲಿಸುವ ಅಂಶವಾಗಿದೆ. ಒಂದು ಕ್ಯಾಚ್ ಕೈಚೆಲ್ಲುವುದು ಅಥವಾ ಒಂದು ರನ್ಔಟ್ ಅವಕಾಶ ತಪ್ಪಿಸುವುದು ಪಂದ್ಯದ ದಿಕ್ಕನ್ನೇ ಬದಲಿಸಬಹುದು. ಆದ್ದರಿಂದ ಈ ವಿಭಾಗದಲ್ಲಿಯೂ ಇನ್ನಷ್ಟು ಸುಧಾರಣೆ ಅಗತ್ಯ. ಇದರ ಜೊತೆಗೆ ತಂಡದ ಆಯ್ಕೆಯೂ ಮಹತ್ವದ್ದಾಗಿದೆ. ಎದುರಾಳಿ ತಂಡ, ಪಿಚ್ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಸರಿಯಾದ ಆಡುವ 11ನ್ನು ಆಯ್ಕೆ ಮಾಡುವುದು ತಂಡದ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಎಲ್ಲವೂ ನಕಾರಾತ್ಮಕವಲ್ಲ. ಭಾರತ ತಂಡದಲ್ಲಿ ವಿಶ್ವದರ್ಜೆಯ ಅನುಭವಿ ಆಟಗಾರರು ಮತ್ತು ಪ್ರತಿಭಾವಂತ ಯುವ ಆಟಗಾರರ ಉತ್ತಮ ಸಂಯೋಜನೆ ಇದೆ. ಸರಿಯಾದ ಯೋಜನೆ, ಆತ್ಮವಿಶ್ವಾಸ ಮತ್ತು ನಿರಂತರ ಪ್ರದರ್ಶನ ಇದ್ದರೆ ಭಾರತ ಮತ್ತೆ ಬಲಿಷ್ಠವಾಗಿ ಮರಳುವ ಸಾಮರ್ಥ್ಯ ಹೊಂದಿದೆ. ಮುಂದಿನ ದೊಡ್ಡ ಗುರಿ 2027ರ ODI ವಿಶ್ವಕಪ್. ಆ ಟೂರ್ನಿಗೆ ಇನ್ನೂ ಸಾಕಷ್ಟು ಸಮಯ ಇದೆ. ಈ ಅವಧಿಯಲ್ಲಿ ತಂಡ ತನ್ನ ದುರ್ಬಲತೆಗಳನ್ನು ಸರಿಪಡಿಸಿ ಹೊಸ ಆಟಗಾರರಿಗೆ ಅವಕಾಶ ನೀಡಿ ಬಲಿಷ್ಠ ತಂಡವನ್ನು ರೂಪಿಸಬಹುದು. ನಮ್ಮ ಅಭಿಪ್ರಾಯದಲ್ಲಿ ಭಾರತ ತಂಡ ಗಮನ ಕೊಡಬೇಕಾದ 5 ಪ್ರಮುಖ ವಿಷಯಗಳು: ಆರಂಭಿಕ ಬ್ಯಾಟಿಂಗ್ನಲ್ಲಿ ಸ್ಥಿರತೆ, ಮಧ್ಯಮ ಕ್ರಮಾಂಕದ ಜವಾಬ್ದಾರಿಯುತ ಆಟ, ಹೊಸ ಚೆಂಡಿನಿಂದ ಬೇಗ ವಿಕೆಟ್ ಪಡೆಯುವುದು, ಡೆತ್ ಓವರ್ ಬೌಲಿಂಗ್ ಸುಧಾರಿಸುವುದು, ಫೀಲ್ಡಿಂಗ್ನಲ್ಲಿ ತಪ್ಪುಗಳನ್ನು ಕಡಿಮೆ ಮಾಡುವುದು. ಈ 5 ಅಂಶಗಳಲ್ಲಿ ಸುಧಾರಣೆ ಕಂಡುಬಂದರೆ ಮುಂದಿನ ದೊಡ್ಡ ಟೂರ್ನಿಗಳಲ್ಲಿ ಭಾರತ ಮತ್ತೊಮ್ಮೆ ಪ್ರಶಸ್ತಿ ಗೆಲ್ಲುವ ಪ್ರಮುಖ ಸ್ಪರ್ಧಿಯಾಗಬಹುದು. ಇದೀಗ ನಿಮ್ಮ ಅಭಿಪ್ರಾಯ ತಿಳಿಯುವ ಸಮಯ. ಭಾರತ ತಂಡದ ದೊಡ್ಡ ಸಮಸ್ಯೆ ಯಾವುದು ಎಂದು ನೀವು ಭಾವಿಸುತ್ತೀರಿ? ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಅಥವಾ ತಂಡದ ಆಯ್ಕೆ? ನಿಮ್ಮ ಉತ್ತರವನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ನಿಮ್ಮ ಅಭಿಪ್ರಾಯಗಳನ್ನು ಓದಲು ನನಗೆ ಸಂತೋಷವಾಗುತ್ತದೆ. ಇಂತಹ ಪ್ರತಿದಿನದ ಕ್ರಿಕೆಟ್ ಸುದ್ದಿ, ಪಂದ್ಯ ವಿಶ್ಲೇಷಣೆ, ರಿವ್ಯೂ ಮತ್ತು ಬ್ರೇಕಿಂಗ್ ಅಪ್ಡೇಟ್ಗಳಿಗಾಗಿ ಕಿರಣ್ ಕ್ರಿಕೆಟ್ ಕನ್ನಡ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಬೆಂಬಲವೇ ಈ ಚಾನೆಲ್ ಬೆಳೆಯಲು ದೊಡ್ಡ ಶಕ್ತಿ. ಧನ್ಯವಾದಗಳು. ಮತ್ತೆ ಮುಂದಿನ ಕ್ರಿಕೆಟ್ ಅಪ್ಡೇಟ್ನಲ್ಲಿ ಭೇಟಿಯಾಗೋಣ.